ಒಂದು ರೀತಿ ನಮ್ಮ ರಾಜಾಜಿನಗರ ಕ್ಷೇತ್ರಕ್ಕೆ ಒಂದು ಮೈಲಿಗಲ್ಲು ಇದು. ನಾನು ಹಾಗೆ ಯೋಚಿಸ್ತಾ ಇದ್ದೆ, ಜನವರಿ 12ನೇ ತಾರೀಕು ಇದಕ್ಕೆ ಈ ಕಾರ್ಯಕ್ರಮನ ಇಲ್ಲಿ ಶುರು ಮಾಡಿದ್ವು. ನಾವು ಜನವರಿ 1ನೇ ತಾರೀಕು 2025 ಇಲ್ಲಿ ಸೇರಿದ್ವು. ನಾವು ಹೊಸ ವರ್ಷದ ಶುಭಾಶಯಗಳನ್ನ ಹಂಚ್ಕೊಂಡಿದ್ವು. ಅವತ್ತು ಈ ಜಾಗ ನೋಡಿದಾಗ ಅನ್ನಿಸ್ತು, ನಾವು ಯಾಕೆ ಇಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಬಾರ್ದು ಅಂತ. ಯಾಕಂದರೆ 2024ನೇ ಇಸ್ವಿನಲ್ಲಿ ನಾವು ಜನಸ್ಪಂದನ ಕಾರ್ಯಕ್ರಮವನ್ನು ವಿವಿಧ ಭಾಗಗಳಲ್ಲಿ ಮಾಡ್ತಾಯಿದ್ವು. ಪಾರ್ಕ್ಗಳಲ್ಲಿ ಮಾಡ್ತಾಯಿದ್ವು, ಹೆಚ್ಚು ಜನ ಸೇರೋ ಕಡೆ ನಾವು ಮಾಡ್ತಾಯಿದ್ವು. ನನ್ನ ಜೀವನದಲ್ಲಿ ಆ ಸಮಯದ ಕೊನೆಯ ಜನಸ್ಪಂದನ ಕಾರ್ಯಕ್ರಮನ ಮರೆಯೋದಿಲ್ಲ. ನಾನು ಮರೆಯೋಕ್ಕೆ ಸಾಧ್ಯವೂ ಇಲ್ಲ. ಆ ಜನಸ್ಪಂದನ ಕಾರ್ಯಕ್ರಮದಿಂದನೇ ನಾನು 5 ತಿಂಗಳು ಮಲ್ಕೊಳ್ಳಂಗಾಗಿದ್ದು, ಎದ್ದೇಳಕ್ಕಾಗದೇ ಇರೋಂಗಾಗಿದ್ದು, ಮತ್ತು ನಾನು ವಾಪಸ್ ಬರಲ್ಲ ಅಂತ ಅನೇಕರು ಅಂದ್ಕೊಂಡಿದ್ದು. ಆ 5 ತಿಂಗಳು ನಾವು ಓಡಾಡೋಕ್ಕಾಗಲಿಲ್ಲ. ನನಗೆ ಒಂಥರ ಒದ್ದಾಡ್ತಾ ಇತ್ತು, ಜನ ನೋಡ್ತಾ ಇಲ್ವಲ್ಲ ಅಂತ. ಜನವರಿ 12ನೇ ತಾರೀಕು ಶುರುವಾದ ನಮ್ಮ ಜನರೊಂದಿಗೆ ಜನಸೇವಕ ಕಾರ್ಯಕ್ರಮ ಇವತ್ತು 50ನೇ ಜನರೊಂದಿಗೆ ಜನಸೇವಕ ಕಾರ್ಯಕ್ರಮ ದಾಟ್ತಾ ಇರೋದು. ನಮ್ಮೆಲ್ಲರಿಗೂ ಕೂಡ ಒಂದು ಸಮಾಧಾನ ತರೋಂಥ, ತೃಪ್ತಿ ತರೋಂಥ ಒಂದು ಕಾರ್ಯ. ಪ್ರತಿ ದಿವಸ ಸರ್ವೇ ಸಾಮಾನ್ಯ 50ರಿಂದ 80 ಜನ, 100 ಜನ ಈ ಕಾರ್ಯಕ್ರಮದ ಲಾಭ ಪಡ್ಕೊಂಡಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿ ಜನಸ್ಪಂದನ ಮಾಡ್ತಾ ಇರ್ತಾರೆ ಅಲ್ಲಿನ ಪ್ರತಿನಿಧಿಗಳು. ಆದರೆ ರಾಜಾಜಿನಗರದಲ್ಲಿ ಸೋಮವಾರ ಅಂತಂದರೆ ಈ RTO ಕಾಂಪ್ಲೆಕ್ಸಲ್ಲಿ ಸಿಗ್ತಾರೆ ಅಂತ ಒಂದು ಭಾವನೆ ಎಲ್ಲ ಕಡೆ ಇವತ್ತು ಹರಡಿದೆ. ಸೊ ವೈಯಕ್ತಿಕವಾಗಿ ಬಂದಿದ್ದಾರೆ, ನಿಯೋಗಗಳೊಂದಿಗೆ ಬಂದಿದ್ದಾರೆ. ಹೆಚ್ಚು ಜನ ಬಂದಿರೋದಿಲ್ಲಿ ತಮ್ಮ ರಸ್ತೆಯಲ್ಲಿರುವ ಮರದ ಕೊಂಬೆ, ರಂಬೆ ತೆಗಿಬೇಕು, ಮರದ್ದು ತೊಂದರೆ ಆಗ್ತಾ ಇದೆ, ಇದು ದೊಡ್ಡ ವರ್ಗ. ಅದನ್ನು ಬಿಟ್ಟರೆ ಸ್ಯಾನಿಟರಿ, ವಾಟರ್ ಸಪ್ಲೈ, ವಾಟರ್ ಪ್ರೆಷರ್, ವಾಟರ್ ಬಿಲ್, ಈ ಸಮಸ್ಯೆದು 2ನೇದು ಮುಖ್ಯವಾದದ್ದು. ಇನ್ನು 3ನೇದು ಯಾವುದೋ ಡ್ರೈನು, ಅಂದರೆ ರಸ್ತೆ ಡ್ರೈನು, ರಸ್ತೆ ಹಳ್ಳ, ನಮಗೆ ಟಾರ್ ಹಾಕಬೇಕು, ಆ ರೀತಿ ಒಂದು ವರ್ಗ. ನೆಕ್ಸ್ಟು ಬೀದಿ ದೀಪಗಳ ಸಮಸ್ಯೆ. ಬೀದಿ ದೀಪಗಳ ಸಮಸ್ಯೆ ಇತ್ತೀಚೆಗೆ ತುಂಬ ರೇಷನ್ ಕಾರ್ಡು ಎಲ್ಲ ರದ್ದು ಮಾಡಿದಾಗ ರೇಷನ್ ಕಾರ್ಡ್ ಬೇಕು ಅಂತ, ಜೊತೆಗೆ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್, ಮತ್ತು ಅನೇಕರು ತಮ್ಮ ವೈಯಕ್ತಿಕವಾಗಿ ವೈದ್ಯಕೀಯ ನಮಗೆ ನೆರವು ಬೇಕು ಅಂತ ಬಂದವ್ರನ್ನ ನಾವು ಇಲ್ಲಿ ಅಟೆಂಡ್ ಮಾಡಿದ್ದೀವಿ. ಹೀಗೆ ಹಲವಾರು ಸಂಗತಿಗಳನ್ನ ನಾವು ಮಾಡಿದ್ದೀವಿ. ಒಂದು ನನಗೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ಅನಿಸುತ್ತೆ, ಈ ಕ್ರಿಕೆಟಲ್ಲಿ ಸ್ಟ್ರೈಕ್ ರೇಟ್ ಅಂತ ಇದೆ. ಸೊ ನಮ್ಮ ಜನಸೇವಕದ್ದು ಬಂದ ಜನರ ಸಮಸ್ಯೆ ಅದನ್ನ ಪರಿಹಾರ ಮಾಡಿರೋದು ನೋಡಿದರೆ ಒಂದು ಅಂದಾಜು ನಮ್ಮ ಸ್ಟ್ರೈಕ್ ರೇಟು ಬಿಟ್ವೀನ್ 65 to 70% ಇದೆ, 65ರಿಂದ 70%. ಮತ್ತು ಸರ್ಕಾರ ಅಥವಾ BBMP ಆಯೋಜನೆ ಮಾಡುವ ಜನಸ್ಪಂದನಕ್ಕಿಂತ ಹೆಚ್ಚು ಜನ ನಮ್ಮ ಜನಸ್ಪಂದನಕ್ಕೆ ಬಂದಿದ್ದಾರೆ. ಇದೇ ಸಮಯದಲ್ಲಿ ಶ್ರೀಮತಿ ದೇವಿಕಾ ರಾಜ್ ಅವರು ಮಹಿಳಾ ಆಟೋ ಚಾಲಕಿಯರನ್ನ ಅವ್ರಿಗೆಲ್ಲ ಆಟೋ ಚಾಲನೆ ಮಾಡಕ್ಕೆ ಹೇಳಿಕೊಟ್ಟು ಅವ್ರಿಗೆ ಆಟೋನೂ ಕೂಡ ಕೊಡಿಸಿ ಅವರೆಲ್ಲರೂ ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ಇದೇ ಕಾರ್ಯಕ್ರಮನ ಉಪಯೋಗಿಸ್ಕೊಂಡಿರೋದು ಒಂದು ಈ ಕಾರ್ಯಕ್ರಮದ ಹೆಗ್ಗಳಿಕೆ. ಮತ್ತು ಇದೇ ಕಾರ್ಯಕ್ರಮದ ಮೂಲಕ ಸುಮಾರು 50 ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ವಿತರಿಸಿರೋದು ಕೂಡ ಈ ಕಾರ್ಯಕ್ರಮ ಮೂಲಕ. ಮತ್ತು ಪಿಂಚಣಿ ಅದಾಲತ್ ಮಾಡಿದ್ದೀವಿ, ಬೇರೆ ಬೇರೆ ಖಾತಾನು ಕೂಡ ನಾವು ಮಾಡಿಸ್ಕೊಳ್ಳೋ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು 50 ಜನರೊಂದಿಗೆ ಜನಸೇವಕ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ
ಒಂದು 3-4 ಜನ ಮುಖ್ಯ ಕಾರಣ ಇದ್ದಾರೆ. ಮೊದಲನೇದು ನಮ್ಮೆಲ್ಲ ಕಾರ್ಯಕರ್ತ ಸ್ನೇಹಿತರು. ನೀವು ಪ್ರತಿ ಸೋಮವಾರ ಇಲ್ಲಿ ಬಂದು ಇಲ್ಲಿ ಸೇರಿಕೊಂಡು ನಿಮ್ಮ ವಾರ್ಡಲ್ಲಿ ಏನು ಸಮಸ್ಯೆ ಬಂದಿದ್ದನ್ನು ಗಮನಿಸಿ ಅವ್ರನ್ನ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಆ ಸಮಸ್ಯೆ ಪರಿಹಾರ ಮಾಡಿರೋದ್ರಿಂದ ಜನರೊಂದಿಗೆ ಜನಸೇವಕ ಕಾರ್ಯಕ್ರಮದ ವಿಶ್ವಾಸಾರ್ಹತೆ ಇವತ್ತು ಹೆಚ್ಚಾಗಿದೆ. ಇಲ್ಲಿ ಹೋದರೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ. ಮತ್ತೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಾಟಕಕ್ಕೋಸ್ಕರ ಅಲ್ಲ. ನಾವು ಬಂದವ ಪ್ರತಿಯೊಬ್ಬರನ್ನು ಕೂಡ ವೈಯಕ್ತಿಕವಾಗಿ ಕೂಡಿಸಿ ಬಹಳ ಕಳಕಳಿಯಿಂದ ಕಾಳಜಿಯಿಂದ ಅವರ ಸಮಸ್ಯೆನ ಆಲಿಸಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಈ ಜನರಿಂದ ಜನಸೇವಕದಲ್ಲಿ ಆಗಿದೆ. ಮತ್ತೆ ಎರಡನೇದು ನಮ್ಮ ವಿವಿಧ ಇಲಾಖೆಗಳ ಅಧಿಕಾರಿಗಳು ಅವರು ಪ್ರತಿ ವಾರ ಕೂತ್ಕೊಂಡು ಬಂದು ನಾವು ಹೇಳಿದ ಸಮಸ್ಯೆನ ತಗೊಂಡು ಅನೇಕ ಸಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಆ ಸಮಸ್ಯೆನ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಮೂರನೇದು ಇಲ್ಲಿ ಕೆಲವರು ಇದ್ದಾರೆ, ಅವ್ರ ಹೆಸರು ಹೇಳಿದ್ರೆ ಬೇರೆಯವ್ರಿಗೆ ಮುಜುಗರ ಆಗ್ಬೋದು ಅಥವಾ ಅವ್ರಿಗೆ ಮುಜುಗರ ಆಗ್ಬೋದು. ಅವ್ರು ಇಲ್ಲಿ ನಿಂತ್ಕೊಂಡು ಅಲ್ಲಿ ಬಂದವ್ರದ್ದು ಕಂಪ್ಲೇಂಟ್ ಬರೆಯೋದ್ರಿಂದ ಹಿಡಿದು ಇಲ್ಲಿ ಯಾವುದೋ ಸಮಸ್ಯೆ ಬಂದಾಗ ಅವ್ರ ಹೆಸರು ಕರೆದಾಗ ತಕ್ಷಣ ಅಟೆಂಡ್ ಮಾಡಿ ತಹಸೀಲ್ದಾರ್ ಹತ್ರ ಕರ್ಕೊಂಡೋಗಿ RO ಹತ್ರ ಕರ್ಕೊಂಡು ಹೋಗೋದಿರ್ಬೋದು. ವಿಶೇಷವಾಗಿ ಇಲ್ಲಿ ಒಬ್ಬರು ಬಂದಿದ್ದಾರೆ, ಅವರು ನಮ್ಮ ಹತ್ರ ಬಂದು ಅವ್ರಿಗೆ ಕಣ್ಣು ಕಾಣ್ತಾ ಇರಲಿಲ್ಲ, ಅವ್ರನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ಅವ್ರನ್ನ ಕರ್ಕೊಂಡು ಬಂದ ತಕ್ಷಣ ನಮ್ಮ ನಾಗರಾಜ್ ಅವ್ರನ್ನ ಕರ್ಕೊಂಡೋಗಿ ಮೋದಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸಿ ಅವ್ರು ಇವತ್ತು ಕಣ್ಣನ್ನು ನೋಡಿಕೊಂಡು ಚೆನ್ನಾಗಿ ತೆಗೆದು TV ನೋಡೋಷ್ಟು ಇವತ್ತು ಮಾಡಿಕೊಟ್ಟಿದ್ದಾರೆ. ಹೀಗೆ ಅನೇಕರಿಗೆ ನಮ್ಮ ಆನಂದ್ ಅವರು ಅನೇಕರಿಗೆ ರೇಷನ್ ಕಾರ್ಡ್ ಕೊಡಿಸಿರೋದು, ಓಲ್ಡ್ ಏಜ್ ಪೆನ್ಷನ್ ಕೊಡಿಸಿರೋದು ಮಾಡಿದ್ದಾರೆ. ನಮ್ಮ ಗೌತಮ್ ಆ ತಂಡ ಪ್ರತಿ ದಿವಸ ಬಂದು ಈ ಒಂದು ಲೈವ್ ಮಾಡೋದು ಅಥವಾ ಸೌಂಡ್ ಸಿಸ್ಟಮ್ ಮಾಡೋದು ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಸುದರ್ಶನ್ ಅವರು ಪ್ರತಿ ದಿವಸ ವಿಶ್ವೇಶ್ವರಯ್ಯನವರ ಸ್ಟ್ಯಾಚ್ಯೂಗೆ ನಾವು ಪುಷ್ಪಾರ್ಚನೆ ಮಾಡೋದ್ರಿಂದ ಹಿಡಿದು ಅನೇಕ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಹೀಗೆ ಹಲವಾರು ಜನ. ಆಮೇಲೆ ನಮ್ಮ ಕಾಮಧೇನು ಸುರೇಶ್ ಅವರು ಪ್ರತಿ ಸಲ ಮುಗಿದಾಗ ನಮ್ಮನ್ನೆಲ್ಲ ಕರ್ಕೊಂಡು ಕಾಫಿ ಕೊಡಿಸಿದ್ದಾರೆ, ಮದ್ದೂರು ವಡೆನೂ ಕೊಡಿಸಿದ್ದಾರೆ. ಇದ್ದಾರೆ ಅವರು ತಲೆ ತಗ್ಗಿಸ್ತಾ ಇದ್ದಾರೆ. ಸೊ ಹೀಗೆ ಹಲವಾರು ಜನ. ಮತ್ತು ನಮ್ಮ ಗುರುಮೂರ್ತಿಯವರು ಪ್ರತಿ ಸಲ ನಮ್ದಾದಾಗ ಒಂದು ಒಳ್ಳೆ ಕಾಮೆಂಟನ್ನು ಕನ್ನಡದಲ್ಲಿ ಹಾಕ್ತಾರೆ, ಈ ಕೆಲಸ ಮಾಡ್ತಾ ಇದ್ದು ಎಷ್ಟು ಒಳ್ಳೆ ಕೆಲಸ ಅಂತ. ಹೀಗೆಲ್ಲ ನೀವು ಬೆನ್ನು ತಟ್ಟಿರೋದ್ರಿಂದ ಈ ಕಾರ್ಯ ಯಶಸ್ವಿಯಾಗಿದೆ. ಈಗ ತಾನೇ ನಮ್ಮ EW ಹೇಳ್ತಾ ಇದ್ರು, ನಮ್ಮ 100ನೇ ಜನರೊಂದಿಗೆ ಜನಸೇವಕ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡೋಣ ಅಂತ ಮಂಜುನಾಥ್ ಅವ್ರು ಹೇಳ್ತಾ ಇದ್ರು. ಅಂದರೆ ಯಾರಿಗೂ ಅವ್ರಿಗೂ ಕೂಡ ಬೇಜಾರಾಗಿಲ್ಲ ಇದು ಯಾವ್ದು ಕಾರ್ಯಕ್ರಮ ಅಂತ ಅನಿಸಿಲ್ಲ. ನನಗನ್ಸುತ್ತೆ ಪ್ರಾಯಶಃ ಏಪ್ರಿಲ್ ತಿಂಗಳಲ್ಲಿ ಅಥವಾ ಮಾರ್ಚ್ ತಿಂಗಳು ಕೊನೆಗೆ ಇರ್ಬೋದು, ಏಪ್ರಿಲ್ ಮೊದಲನೇ ವಾರ ನಮ್ಮ ದಿನಕ್ಕೊಂದು ವಾರ್ಡ್ ನಡಿಗೆಯ 100ನೇ ದಿನಕ್ಕೊಂದು ವಾರ್ಡ್ ನಡಿಗೆ ನಡೆಯುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಲೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ಇದ್ವು, ಬೇರೆ ಬೇರೆ